ಕಳೆದ 6 ತಿಂಗಳಿಂದ ಈ ಚರಂಡಿ ವ್ಯವಸ್ಥೆ ಬಗ್ಗೆ ನಾವು ಗ್ರಾಮ ಪಂಚಾಯತಿಗೆ ವಿಷಯ ಮುಟ್ಟಿಸಿದ್ದೀವಿ. ಆದರೂ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಆ ಕಡೆ ಈ ಕಡೆ ಚರಂಡಿಗಳೆಲ್ಲ ತುಂಬೋಗ್ಬಿಟ್ಟು ಮಕ್ಕಳಿಗೆ ಇಲ್ಲಿ ಸ್ಕೂಲ್ ಐತೆ, ಶಾಲೆ ಐತೆ. ಆ ಶಾಲೆನಲ್ಲಿ ಮಕ್ಕಳಿಗೆ ಸೊಳ್ಳೆ ಕಚ್ತವೆ. ಅದರಿಂದ ಕಾಯಿಲೆ ತುತ್ತಾಗ್ತಾರೆ ಮಕ್ಕಳು. ಜ್ವರ, ಕೆಮ್ಮು, ನೆಗಡಿ ಎಲ್ಲ ಇದಾಗ್ತೈತೆ. ನಮಗೂ ಓಡಾಡೋರ್ಗೂ ಸಹ ಚರಂಡಿ ತುಂಬೋಗಿ ತುಂಬ ಕಷ್ಟ ಆಗುತ್ತೆ, ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಅದರಿಂದ ಕಾಯಿಲೆಗಳು ಉಂಟಾಗುತ್ತೆ ಸರ್. ಅದಕ್ಕೆ ಕೊರಟಗೆರೆ ಪಂಚಾಯತಿ ಬಿಒ ಅವರೆಲ್ಲ ಇದಕ್ಕೆ ಎಣಿಕೆ ತಗೊಳ್ಳೇಬೇಕು, ಅವರೆಲ್ಲ ಇದಕ್ಕೆ ಎಣಿಕೆ ತಗೊಳ್ಳೇಬೇಕು ಅಂತ ಕಡ್ಡಾಯವಾಗಿ ನಾವು ಹೇಳ್ತಾ ಇದ್ದೀವಿ ಗ್ರಾಮ ನಿವಾಸಿಗಳು. ಸರ್ ನಮಸ್ತೆ. ಕಳೆದ 6 ತಿಂಗಳಿಂದ ಈ ಚರಂಡಿ ವ್ಯವಸ್ಥೆ ಬಗ್ಗೆ ನಾವು ಗ್ರಾಮ ಪಂಚಾಯತಿಗೆ ವಿಷಯ ಮುಟ್ಟಿಸಿದ್ದೀವಿ. ಆದರೂ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಆ ಕಡೆ ಈ ಕಡೆ ಚರಂಡಿಗಳೆಲ್ಲ ತುಂಬೋಗ್ಬಿಟ್ಟು ಮಕ್ಕಳಿಗೆ ಇಲ್ಲಿ ಸ್ಕೂಲ್ ಐತೆ, ಶಾಲೆ ಐತೆ. ಆ ಶಾಲೆನಲ್ಲಿ ಮಕ್ಕಳಿಗೆ ಸೊಳ್ಳೆ ಕಚ್ತವೆ. ಅದರಿಂದ ಕಾಯಿಲೆ ತುತ್ತಾಗ್ತಾರೆ ಮಕ್ಕಳು. ಜ್ವರ, ಕೆಮ್ಮು, ನೆಗಡಿ ಎಲ್ಲ ಇದಾಗ್ತೈತೆ. ನಮಗೂ ಓಡಾಡೋರ್ಗೂ ಸಹ ಚರಂಡಿ ತುಂಬೋಗಿ ತುಂಬ ಕಷ್ಟ ಆಗುತ್ತೆ, ಓಡಾಡೋಕ್ಕೂ ಕಷ್ಟ ಆಗುತ್ತೆ. ಅದರಿಂದ ಕಾಯಿಲೆಗಳು ಉಂಟಾಗುತ್ತೆ ಸರ್. ಅದಕ್ಕೆ ಕೊರಟಗೆರೆ ಪಂಚಾಯತಿ ಬಿಒ ಅವರೆಲ್ಲ ಇದಕ್ಕೆ ಎಣಿಕೆ ತಗೊಳ್ಳೇಬೇಕು, ಅವರೆಲ್ಲ ಇದಕ್ಕೆ ಎಣಿಕೆ ತಗೊಳ್ಳೇಬೇಕು ಅಂತ ಕಡ್ಡಾಯವಾಗಿ ನಾವು ಹೇಳ್ತಾ ಇದ್ದೀವಿ ಗ್ರಾಮ ನಿವಾಸಿಗಳು. ಸರ್ ನಮಸ್ತೆ.